ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ. ನಮಸ್ಕಾರ. ನಮ್ಮ ವೀಕ್ಷಕರಿಗೂ ನಮಸ್ಕಾರ. ಸೊ ವಿಶೇಷವಾದ ಇತ್ತೀಚೆಗೆ ಏನಾದರೂ ನಿಮ್ಮಲ್ಲಿ ಬಂದಿರೋ ತೊಂದರೆಗಳಲ್ಲಿ ದೊರೆದು ಸಮಸ್ಯೆಗಳು ಬಗೆಹರಿಸ್ಕೊಟ್ಟಿರೋದು ನಮ್ಮ ವೀಕ್ಷಕರ ಗಮನಕ್ಕೆ ಇದನ್ನು ಹೇಳಬೇಕು ಅನ್ನೋ ಥರದ ವಿಚಾರಗಳಿದ್ದರೆ ಆ ಥರದ್ದು ಏನಾದರೂ ಯಾವುದಾದ್ರೂ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಇದು ತುಂಬಾ ಕಷ್ಟವಾದ್ದು, ಈ ಥರದ್ದು ಆಗಬಾರ್ದಿತ್ತು ಅನ್ನೋ ಥರದ್ದಿದ್ದರೆ ಸೊ ಅದನ್ನು ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಬನ್ನಿ. ಸೊ ಅದರ ಬಗ್ಗೆ ಮಾತಾಡಿ. ನೋಡಿ ಸರ್, ಇಲ್ಲಿ ಒಂದು ದೈವ ಶಕ್ತಿ, ಒಬ್ಬರು ಒಂದು ದೈವ ಅನುಗ್ರಹ ಪಡೆದಿರ್ತಾವ. ಇಲ್ಲಿ ನೂರಾರಲ್ಲ ಸಾವಿರಾರು ಸಮಸ್ಯೆಗಳು ಬಗೆಹರಿಸ್ತಾನೆ ಇರ್ತೀವಿ. ಅದು ಇಂಥ ಸಮಸ್ಯೆ ಅಂತ ಹೇಳಂಗಿಲ್ಲ. ಇದೊಂಥರ ಡಾಕ್ಟ್ರ್ ಇದ್ದಂಗೆ ನಾವು. ಹೊಸ ಕೇಸುಗಳು, ಹೊಸ ಅನುಭವ ಈ ರೀತಿ ಇರ್ತವೆ. ಅದರಲ್ಲಿ ಒಂದು ವಿಶೇಷವಾಗಿರೋಂಥದ್ದು ಒಬ್ಬರಿಗೆ ಏನಾಗಿತ್ತು ಅಂತಂದರೆ ಸಮಸ್ಯೆಗಳು ಯಾವ ರೀತಿ ಅಂತಂದರೆ, ಇವರು ಗಂಡ ಹೆಂಡ್ತಿವು ಚೆನ್ನಾಗಿರಬಾರ್ದು ಅಂದರೆ ಇಲ್ಲ ಅಲ್ಲ, ಹೊಸ್ದಾಗಿ ಮದುವೆ ಆಗಿರೋದು ಹತ್ತತ್ರ 2 ತಿಂಗಳು 3 ತಿಂಗಳು ಏನಾಗಿತ್ತು ನಮ್ಮ ಕಡೆ. ಇತ್ತೀಚೆಗೆ ಹೊಸ ಸಂಸಾರ, ಹೊಸ ಜೀವನ, ಈಗ ತಾನೇ ಒಂದು ಹೊಸ ಲೈಫ್ ಕಟ್ಕೊಬೇಕು, ಒಂದು ಬದುಕು ಕಟ್ಕೊಳೋದಕ್ಕೆ ಒಂದು ಎಲ್ರಿಗೂ ಒಂದು ಜೀವನದಲ್ಲಿ ಅದೊಂದು ಇಂಪಾರ್ಟೆಂಟ್ ಐತೆ. ಹೌದು. ಯಾಕಂತಂದರೆ ಒಂದು ಮದುವೆ, ಮಕ್ಕಳು ಇವೆಲ್ಲ. ಯಾಕಂತಂದರೆ ನೋಡ್ರಿ, ಇದು ಜೀವನ ಮತ್ತು ಮುಂದೆ ಇದು ಲೋಕ ನಡಿಬೇಕಲ್ಲ. ಹೌದು. ಈಗ ನಮ್ಮ ತಂದೆಯವರು, ನಾವು, ನಮ್ಮ ಮಕ್ಕಳು, ಈ ಥರ ಅದು ಒಂದು ಹೋಗ್ಬೇಕದು. ಅದು ಎಲ್ಲರದು ಕಾಮನ್ ಆಗಿ ಅದು ಜೀವನ ನಡಿಬೇಕದು. ನಮ್ಮ ತಾತನಿಂದ ಹಂಗೆ ಬಳವಳಿ ಅದು ಮುಂದೆನೂ ಹಂಗೆ ಹೋಗ್ತದೆ. ಇವತ್ತಕ್ಕೆಲ್ಲ ಬಿಟ್ಕೊಡ್ಬೇಕಲ್ಲ. ಹೌದು. ಆ ಥರ ಒಂದು ಅನುಭವದಲ್ಲಿ ಅವ್ರಿಗೆ ನೋಡಿ ಈ ಥರ ಇದ್ದಾಗ ಇವ್ರಿಗೆ ಏನೋ ಒಂದು ಮೊದಲು ತೊಂದರೆಗಳೇ ಆಗಿತ್ತಂತೆ. ಇವ್ರಿಗೆ ತೊಂದರೆಗಳಾಗಿ ಮತ್ತೆ ಮದುವೆ ಬೇಡ ಅಂದ್ಕೊಂಡು ಮತ್ತೆ ಇದಾಗಿ ಮತ್ತೆ ಮದುವೆ ಆಗಿದ್ದಾರೆ. ಆದ್ರೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಎಫೆಕ್ಟ್ಗಳು. ಇವ್ರಿಗೆ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ, ಇಬ್ರು ಒಳ್ಳೆ ಜಾಬಲ್ಲಿ ಇದ್ದಾರೆ, ಗಂಡ ಹೆಂಡತಿ. ಆದ್ರೂ ತೊಂದರೆಗಳು. ಅದು ಯಾವ ರೀತಿ ಬಗೆಹರಿಸಿದ್ರಿ ಏನು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಮೊದಲು ಅವ್ರ ಜೊತೆಲಿ ಮಾತಾಡ್ತಾರೆ ಅವ್ರು. ಯಾಕೆ ಅಂತಂದ್ರೆ ಈ ತರ ನಾವು ಮಾತಾಡ್ಸ್ಕೊಂತೀವಿ ಅಂತಂದ್ರೆ ಸಾವಿರಾರು ಜನ ಇದಾವೆ, ಅದರಲ್ಲಿನೂ ನಾವು ಆಯ್ಕೆ ಮಾಡ್ಕೊಂತೀವಿ ಈ ತರ ಒಳ್ಳೆ ವ್ಯಕ್ತಿ. ಈ ತರ ಅಂದ್ರೆ ಅವ್ರಿಗೆ ಏನು ಸಮಸ್ಯೆಗಳಿದ್ದಾವೆ ಅಂತ ಮಾಮೂಲಿ ಸಮಸ್ಯೆಗಳ ಬಗೆಹರಿಸೋದು 1000 ಬಗೆಹರಿಸ್ತೀವಿ. ಅದರಲ್ಲಿನೂ ಹೆವಿ ಸಮಸ್ಯೆ ಇದ್ದಾಗ ಅದರಲ್ಲಿ ನಾವು ಇಲ್ಲಿ ಯಾರಿಗೂ ಫೋರ್ಸ್ ಮಾಡಲ್ಲ, ನೀವು ಮಾತಾಡಿ ಅಂತಲೂ ನಾವು ಹೇಳಲ್ಲ. ಅವರು ಈ ಥರ ನಮ್ಗೆ ಒಳ್ಳೇದಾಗೈತೆ, ಈಗ ಆಲ್ರೆಡಿ ಎಲ್ರಿಗೂ ಒಳ್ಳೇದು ಮಾಡಿರ್ತೀವಿ, ಅವ್ರಿಗೊಂದು ಹುಮ್ಮಸ್ಸು ಬಂದಾಗ, ಇಲ್ಲ ಗುರುಗಳೇ ನಾವು ಮಾತಾಡಬೇಕು, ನಮ್ಮದು ಒಂದು 4 ಮಾತು ಹಂಚ್ಕೊಬೇಕು, ಎಲ್ರಿಗೂ ನಮ್ಮ ವೀಕ್ಷಕರಿಗೆ ಒಳ್ಳೇದಾಗಲಿ. ಒಂದು ಸ್ವದೇಶ್ ಮೀಡಿಯಾ ಕಡೆಯಿಂದ ನಾವು ಮಾಡ್ತಾ ಇರೋಂಥ ಒಂದು ಒಳ್ಳೊಳ್ಳೆ ಕಾರ್ಯಗಳು, ಇಲ್ಲಿ ಬಂದವ್ರಿಗೆ ಸಮಸ್ಯೆಗಳು, ಅವ್ರು 108 ಸಮಸ್ಯೆಗಳಿರ್ತವೆ, ಅಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾ ಇದ್ದೀರಿ. ನಮ್ಮ ಕಡೆಯಿಂದ ನಮ್ಮದು ಏನು ಸಮಸ್ಯೆ ಇತ್ತು, ಯಾವ ರೀತಿ ಬಗೆಹರಿಸಿದಿರಿ, ನಾವು ಆ 4 ಮಾತನ್ನು ಹಂಚ್ಕೊಬೇಕು, ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ಸುಮಾರು ಇದು ಕೇಳ್ಕೊಂಡಿದ್ರು, ರಿಕ್ವೆಸ್ಟ್ ಇದು ಮಾತಾಡ್ಸೋಣ. ಆಮೇಲೆ ನಮಗೂ ಇವು ದೇವ್ರ ಕೆಲಸಗಳು ಅವು ಇರೋದ್ರಿಂದ ನಾವು ಈ ನಡುವೆ ವಿಡಿಯೋಗಳು ಮಾಡೋಕ್ಕಾಗಿಲ್ಲ. ಅದರಿಂದ ಅವರು, ಇಲ್ಲ ಗುರುಗಳೇ ನೀವು ದಯವಿಟ್ಟು ನಮಗೊಂದು ಅವಕಾಶ ಕೊಡಿ, ನಮ್ಮ 4 ಮಾತು ಹಂಚ್ಕೊಳ್ಳೋಣ, ನಮಗೂ ಒಂದು ಒಳ್ಳೇದಾಗೈತೆ ಅಂತೇಳಿ ಅದಕ್ಕೆ ಆಯಿತು ಇರಪ್ಪ ಅಂದ್ಬಿಟ್ಟು ಈಗ ನಾನು ಅವ್ರಿಗೆ ಹೇಳಿದ್ದೀನಿ. ಅದೊಂದು ಮಾತಾಡ್ತಾನೆ. ಸರಿ ಸರ್, ನಮಸ್ತೆ. ಓಕೆ, ನಿಮ್ಮ ಪರಿಚಯ ಆಗಿಲ್ಲ ನಮಗೆ, ಮಾಡ್ಕೊಡೋಣ ಅಂದರೆ ಸೊ ಎಲ್ಲರ ಮುಂದೆ ಆಗುತ್ತೆ. ಏನು ತೊಂದರೆ ಇಲ್ಲ ಅಂದರೆ ಹೇಳಿ, ಇಲ್ಲಾಂದರೆ ನಿಮ್ಮ ವಿಚಾರಕ್ಕೆ ಬನ್ನಿ ಡೈರೆಕ್ಟಾಗಿ. ಏನು ತೊಂದರೆ ಇತ್ತು? ಹಾಂ ಸರ್, ಆ್ಯಕ್ಚುಲಿ ನಾನು ಮೂಲತಃ ಈಗ ಪ್ರೆಸೆಂಟ್ ಇರೋದು ನಾನು ಬೆಂಗಳೂರಲ್ಲಿ. ನಾನು ನನ್ನ ಡಿಗ್ರಿ ಓದ್ಬೇಕಾದ್ರೆ ಒಂದು ಹುಡುಗಿನ ಇಷ್ಟಪಟ್ಟಿದೆ. ಹುಡುಗಿನ ಇಷ್ಟಪಟ್ಟು ನಾವು ಹೆಚ್ಚು ಕಮ್ಮಿ 3 ವರ್ಷ ಕಾಲೇಜ್ ಮುಗಿಸೋ ತನಕನೂ ಜೊತೆಲೇ ಇದ್ವಿ. ಅದಾದ್ಮೇಲೆ ನಮ್ಗೆ ಸಡನ್ ಆಗಿ ತೊಂದರೆಗಳು ಶುರು ಆಯ್ತು. ಇಬ್ರು ಮಧ್ಯ ಮನಸ್ತಾಪ ಬರೋದು, ಇಬ್ರು ಒಬ್ರಿಗೊಬ್ರು ಅಂದ್ರೆ ಬಿಟ್ಟೇ ಇರಲ್ಲ ಅಂತ ಅನ್ಕೊಂಡಿದ್ದವರು ಏಕ್ದಮ್ಮು ನೀನು ಬೇಡ ನಾನು ಬೇಡ ಅನ್ನೋ ತರ. ಆಮೇಲೆ ಸಿಕ್ಕಾಪಟ್ಟೆ ಜಗಳ ಆಗಕ್ಕೆಲ್ಲ ಶುರು ಆಯ್ತು, ವಿಕೋಪಕ್ಕೆಲ್ಲ ಹೋಗಕ್ ಶುರು ಆಯ್ತು. 1 ವರ್ಷ ಗ್ಯಾಪ್ ತಗೊಂಡಿದ್ವಿ, ಸರಿ ಬೇಡ ಬಿಡು ಅದಂಗಾಗ್ಲಿ ಜೀವನ ಅಂತ. ಮತ್ತೆ 1 ವರ್ಷ ಆದ್ಮೇಲೆ ಮತ್ತೆ ಅವಳು ವಾಪಸ್ ಬಂದ್ಲು, ಇಲ್ಲ ಆಗೋಣ ಅನ್ನೋ ತರ. ಈಗ ನಾನು ಪ್ರೀತಿಸಿರೋದು ಹುಡುಗಿನ ಅಷ್ಟು ಈಸಿಯಾಗಿ ಬಿಡಕ್ ಆಗಲ್ವಲ್ಲ, ಅದಕ್ಕೆ ಯಾವ್ದಕ್ಕೂ ನಾವು ನಂಬುವಂತ ದೇವ್ರಿತ್ತು. ಅಂದ್ರೆ ಊರ್ ಕಡೆ ಎಲ್ಲ ದೇವ್ರು ಬರುತ್ತಲ್ಲ, ಅಲ್ಲಿ ಹೋಗಿ ಕೇಳ್ದಾಗ ತಲೆ ಕೆಡ್ಸ್ಕೊಬೇಡ, ಯಾರೋ ಅವ್ರಂತೆ ಮಾಡ್ಕೊಳಕ್ ಈ ತರ ಮಾಡಿದ್ರು, ಬಿಟ್ಟೋಗೋ ಸಮಯ ಬಂದೈತೆ, ಕಳ್ಕೊಳ್ಳೋ ಸಮಯ ಬಂದೈತೆ, ನೀನ್ ಧೈರ್ಯವಾಗಿ ಮದ್ವೆ ಆಗು ಅಂತ ಅಂದಿದ್ರು. ಹಂಗೆ ನಮ್ಮನೆ ದೇವ್ರ ಇದ್ರಿಂದ ಪರ್ಮಿಷನ್ ಇಂದ ಸರಿ ಆಯ್ತು, ದೇವರೇ ಹೇಳ್ತಾ ಇರ್ಬೇಕಾದ್ರೆ ಏನೋ ಇರ್ಬೇಕು ಅನ್ಕೊಂಡು ಧೈರ್ಯದಿಂದ ಮದ್ವೆ ಏನೋ ಆದ್ವಿ. ಮದ್ವೆ ಎಲ್ಲ ಆದ್ಮೇಲೆ ಏನಾಯ್ತು, ಮದ್ವೆ ಎಲ್ಲ ಚೆನ್ನಾಗಿ ಆಯ್ತು ಅಲ್ಲಿ ತನಕ. ಮದ್ವೆ ಆದ್ಮೇಲೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಸರ್.
ಯಾವ ತರ ಅಂತಂದ್ರೆ ಮತ್ತೆ ಫಸ್ಟ್ ನಾವೇನ್ ಜಗಳ ಆಡ್ತಿದ್ವಲ್ಲ ಅದೇ ತರ ಸಿಕ್ಕಾಪಟ್ಟೆ ಜಗಳಗಳು. ಆಮೇಲೆ ಯಾವ ಲೆವೆಲ್ಗೆ ಅಂತಂದ್ರೆ ನನ್ನ ಹೆಂಡತಿ ಏನ್ ಮಾಡಕ್ ಶುರು ಮಾಡಿದ್ಲು, ಜಗಳ ಆದಾಗ ಒಂದ್ ಟೈಮ್ ಸಾಯ್ತೀನಿ ಅನ್ನೋ ತರ ಪೊಸಿಷನ್ ಹೊಂಟೋಗಿದ್ಲು. ಆಸಿಡ್ ಇಟ್ಕೊಂಡು ನಾನು ಕುಡ್ದು ಸತ್ತೋಯ್ತೀನಿ ಅನ್ನೋ ತರ. ಮತ್ತೊಂದ್ಸಲ ಏನಾಗಿತ್ತು ಅಂತಂದ್ರೆ ನೈಟ್ ಏನೋ ಜಗಳ ಆಡಿದ್ವಿ, ಬೆಳಿಗ್ಗೆ ಅಷ್ಟೊತ್ತಲ್ಲಿ ನನ್ಗೆ ಕೇಳ್ದೇನೆ ಅವ್ರ ತವ್ರ ಮನೆಗೆ ಹೊಂಟೋಗಿದ್ಲು. ನನ್ಗೆ ಗೊತ್ತೇ ಇಲ್ಲ ಅದು ವಿಚಾರ. ಈ ತರ ಒಂದ್ಸಲ ಆಗಿತ್ತು. ಇನ್ನು ಒಂದ್ಸಲ ಏನೋ ಆದಾಗ ನೈಟ್ ಅಂಡ್ ನೈಟ್ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೊಂಟೋಗಿದ್ಲು. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ಎಷ್ಟು ಹತ್ಬಿಟ್ಟಿದೀನಿ ಅಂದ್ರೆ ಮದ್ವೆಗ್ ನೆಟ್ವಾಗ ಇನ್ನೂ 3 ತಿಂಗಳಾಗಿರ್ಲಿಲ್ಲ ಸರ್. ಅಷ್ಟೊತ್ತಲ್ಲಿ ಇಷ್ಟೊಂದೆಲ್ಲ ನಡೀತಿತ್ತು ಕಂಟಿನ್ಯೂಸ್ ಆಗಿ. ನನ್ಗೆ ಯಾರ ಹತ್ರ ಹೇಳ್ಕೋಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿಲ್ಲ. ಈಗ ಏನಾರು ನಾನು ಪೇರೆಂಟ್ಸ್ ಹತ್ರ ಸರೆಂಡರ್ ಆದ್ರೆ ನೀನ್ ಇಷ್ಟಪಟ್ಟ ಮದ್ವೆ ಆಗಿದ್ದು, ಅದೊಂದು ಕಾಮನ್ ಲವ್ ವಿಚಾರದಲ್ಲಿ ನೀವ್ ಇಷ್ಟಪಟ್ಟಾಗಿದ್ದು ಅನ್ನೋ ತರ ಬ್ಲೇಮ್ ಮಾಡ್ಬಿಡ್ತಾರೆ. ಆಮೇಲೆ ಹೆಂಗೋ ಹುಡ್ಕಿ ಆಮೇಲೆ 12 ಗಂಟೆಲಿ ವಾಪಸ್ ಕರ್ಕೊಬಂದ್ ಹೆಂಗೋ ಸಮಾಧಾನ ಮಾಡಿ ಹೆಂಗೋ ಆಯ್ತು. ಆಮೇಲೆ ಹಂಗೂನು ನಾವ್ ಪೇರೆಂಟ್ಸ್ ಹತ್ರಕ್ ಹೋದ್ವಿ ಹಿಂಗಾಗೈತೆ ಅಂತ. ನಾನ್ ಫಸ್ಟೇ ಹೇಳ್ದಂಗೆ ಈ ತರ ಕೇಸಸ್ ಅಲ್ಲಿ ಏನಾಗುತ್ತದೆ, ಪೇರೆಂಟ್ಸ್ ಅವರು ಬೇರೆದೇನು ಯೋಚನೆ ಮಾಡಲ್ಲ, ನಮ್ಮಿಬ್ರು ಮೇಲೆ ತಪ್ಪು ಹೊರಿಸ್ಕೊಡ್ತಾರೆ. ನೀವೇ ಮಾಡ್ಕೊಂಡಿದ್ದು, ನೀವೇ ಏನೋ ಮಾಡ್ಕೊಂಡಿದೀರಾ ಹಂಗೆ ಹಿಂಗೆ ಅನ್ನೋ ತರ. ಅಲ್ಲೂ ನಮ್ಗೆ ಬೇಜಾರಾಗೋಯ್ತು ಮನೇಲೂ. ಇದೇನಪ್ಪ ನಮ್ ಪರಿಸ್ಥಿತಿ ಇಟ್ಕೊಂಡ್ ಹಿಂಗ ಆಡ್ಕೊಬಿಟ್ರು, ಹಂಗೆ ನಾವ್ ಅಷ್ಟ್ ಜೋರಾಗ್ ಮಾಡ್ದೋ ಇಷ್ಟ್ ಜೋರಾಗ್ ಮಾಡ್ದೋ ಮದ್ವೆನಾ ಅನ್ನೋ ತರ. ಅವಾಗ ನನ್ಗೆ ನಿಮ್ ಸ್ವದೇಶ್ ಮೀಡಿಯಾದಲ್ಲೇ ನೋಡ್ಕೊಂಡು 1.5 ವರ್ಷದಿಂದ ಒಂದ್ಸಲಿ ರಾಘವೇಂದ್ರ ಗುರುಜಿ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಸರ್. ನಂಗೆ ಐಡಿಯಾನೇ ಇಲ್ಲ ಅದೇಂತಕ್ ಸೇವ್ ಮಾಡಿದೆ ಅನ್ನೋದು ಕಾನ್ಸೆಪ್ಟ್ ನನ್ಗೆ ಇವತ್ತಿಗೂ ಗೊತ್ತಿಲ್ಲ. ಬಟ್ ನಾನು ಸೇವ್ ಮಾಡಿ ಇಟ್ಟಿದೆ. ಬಟ್ ಅವತ್ ಅದೇನ್ ಅನ್ನಿಸ್ತೋ ಏನೋ ಒಂದ್ಸಲ ಫೋನ್ ಮಾಡೋಣ ಅನ್ಬಿಟ್ಟು ಫೋನ್ ಮಾಡಿದೆ ಸರ್. ಮಾತಾಡ್ದೆ ಗುರುಗಳ ಹತ್ರ ಹಿಂಗ ಆಗೈತೆ ನನ್ ಪರಿಸ್ಥಿತಿ ಅಂತ. ಬಟ್ ನಾನ್ ಡಿಸೈಡ್ ಆಗಿದೆ ಏನಂತ ಇದ್ರೆ ಇದೊಂದು ಕೊನೆ ಪ್ರಯತ್ನ ನನ್ ಲೈಫ್ ಅಲ್ಲಿ. ಬಿಕಾಸ್ ನಾನು ಎಷ್ಟೊಂದ್ ಪ್ರಯತ್ನ ಪಟ್ಬಿಟ್ಟಿದೆ ಈ ವಿಚಾರದಲ್ಲಿ, ಏನೋ ಆಗಿದ್ಯಾ ಅಥವಾ ಇನ್ಯಾ ತರ ಏನು ಇರ್ತಂತ. ಬಟ್ ನನ್ಗೆಲ್ಲೂ ರಿಸಲ್ಟ್ ಸಿಗ್ತಿರ್ಲಿಲ್ಲ. ಬಟ್ ಫೈನಲ್ ಡಿಸೈಡ್ ಆಗಿದೆ. ಆದ್ರೆ ಇದೊಂದು ಪ್ರಯತ್ನ ಪಡ್ತೀನಿ. ಜೀವನದಲ್ಲಿ ಇಬ್ರು ಜೊತೆಗೆ ಇರ್ಬೇಕು ಅಂತ ಇದ್ರೆ ಇರೋದ, ಇಲ್ಲ ಏನಾಯ್ತದ ಆಗ್ಲಿ. ಇನ್ಕ್ಲೂಡಿಂಗ್ ಡೈವರ್ಸ್ ಲೆವೆಲ್ ತನಕನೂ ಹೊಂಟೋಗಿತ್ತು ಸಿಚುಯೇಷನ್. 3 ತಿಂಗಳು ಮದುವೆ ಆಗಿ 3 ತಿಂಗಳಲ್ಲಿ 3 ತಿಂಗಳೊಳಗೆ ಅದು ಇಷ್ಟಪಟ್ಟು ಹೆಚ್ಚು ಕಮ್ಮಿ 8 ವರ್ಷದ ಜೊತೆಲಿ ಇಷ್ಟಪಟ್ಟು ಮದ್ವೆ ಆಗಿ ಹಿಂಗಾಗಿತ್ತು. ಆಮೇಲೆ ಕಾಲ್ ಮಾಡ್ದೆ, ಕರ್ಕೊ ಬನ್ನಿ ಅಂತ ಹೇಳಿದ್ರು. ಕರ್ಕೊಂಡು ಹೋಗಿದ್ದೆ. ಅವ್ರದ್ ಮಾಮೂಲಿ ಹೆಂಗೋ ಗುರುಗಳ ಆಶೀರ್ವಾದದಿಂದ ಮತ್ತೆ ತಾಯಿ ಚಾಮುಂಡೇಶ್ವರಿ ಅವರ ಅನುಗ್ರಹದಿಂದ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಇದೆಲ್ಲ ಮಾಡ್ಸಿದ್ರು. ಆಕ್ಚುಲಿ ನಮ್ಮವಳು ಬಂದ್ ನನಗ್ ಬೈದ್ಲು ಫಸ್ಟ್ ದಿವಸ ಮನೆಗ್ ಬಂದಾಗ. ನೀನ್ ಅಲ್ಲಿ ಹೋದ್ರೆ ಏನೋ ಸರಿ ಹೋಯ್ತದೆ ಅಂತ ಕರ್ಕೊಂಡ್ ಹೋದೆ, ನನ್ಗಿನ್ನೂ ಸುಸ್ತೆಲ್ಲ ಜಾಸ್ತಿ ಐತೈತೆ ಹಂಗೆ ಹಿಂಗೆ ಅಂತ. ನಾನು ಅದೇ ಫಸ್ಟ್ ಅನ್ಕೊಂಡ್ನಲ್ಲ, ಅದೇನೇ ಆಗ್ಲಿ ಇದ್ ಕೊನೆ ಪ್ರಯತ್ನ ಅಂತ. ಅದಕ್ಕೆ ಅವ್ರು 3 ಸಲ ಬರಕ್ ಕೇಳವ್ರೆ, 3 ಸಲ ಹೋಗೋಣ ಅದಾದ್ಮೇಲೆ ನೋಡೋದ ಅಂತ. ಬಟ್ ಫಸ್ಟ್ ಸಲಿ ಸರ್ ಸುಸ್ತಾಗಿದ್ ನಿಜ ಆಯ್ತಾ. ಬಟ್ 2-3ನೇ ಸಲಿಗೆ ಅದೇನಿತ್ತು ಒನ್ ಬೈ ಒನ್ ಕ್ಲಿಯರ್ ಆಗೋಯ್ತು. ಸೂಪರ್. 3ನೇ ಸಲಿ ಕಂಪ್ಲೀಟ್ ಆಗಿ ನಮ್ದೇನಿತ್ತು ಎಲ್ಲ ಕ್ಲಿಯರ್, ಫುಲ್ ಫಿನಿಶ್. ನಾನ್ ಇವತ್ತು ಸರ್ ಹೆಚ್ಚು ಕಮ್ಮಿ ನಂದು ಇದೆಲ್ಲ ಆಗ್ಸಿ ಕ್ಲಿಯರ್ ಆದ್ಮೇಲೆ ಇವಾಗ ನಾನು ಏನ್ ಅನ್ಕೊಂಡಿದೀನಿ, ಫಸ್ಟ್ ನಾನು ನಿಜವಾಗ್ಲೂ ನಾವ್ ಜೊತೆಲಿ ಇರ್ತೀವ ಅನ್ನೋ ಪರಿಸ್ಥಿತಿಲಿ ನಾನೇ ಇದ್ದೆ. ಬಟ್ ಇವಾಗ ಒಂದ್ ಧೈರ್ಯ ಬಂದೈತೆ. ಬಟ್ ಯಾಕೆಂದ್ರೆ ಇವಾಗಿನ ಜೀವನ ಬೇರೆ, ಅವತ್ತಿದ್ದ ಜೀವನ ಬೇರೆ, ಇವತ್ತಿದ್ದೋ ಜೀವನ ಬೇರೆ. ಇವತ್ ಆಗದೇ ಇಲ್ಲ, ನಮ್ ಇಬ್ರು ಮಧ್ಯೆ ಏನೋ ಆಗ್ತಾ ಇಲ್ಲ ಅಂತಲ್ಲ, ಬಟ್ ಏನೋ ಸಣ್ಣ ಪುಟ್ಟದಲ್ಲಿ ಮುಗ್ದೈತೈತೆ ಅಷ್ಟೇ. ಏನೇ ಒಂದ್ ಮಾತು ಬರ್ಬೋದು ಬಿಡ್ಬೋದು. ಬಟ್ ಅವತ್ತಿನ ತೀವ್ರತೆ ಐತಲ್ಲ ಸರ್, ಡೈವರ್ಸ್ ಲೆಕ್ಕಕ್ಕಿದ್ದು ಇವತ್ತು ಆರಾಮಿದ್ದೀರಾ. ಹೌದು. ಇವತ್ತೊಂದ್ ಧೈರ್ಯ, ಇವತ್ತು ಒಂದ್ ಮಗು ಪ್ರಯತ್ನ ಪಡ್ಬೇಕು ಅಂತ ಇದೀವಿ, ಮುಂದೆ ಒಂದ್ ಜೀವನ ಕಟ್ಕೋಬೇಕು ಅಂತ ಇದೀವಿ, ಒಂದ್ ಮನೆ ಕಟ್ಕೊಂಡು ನಮ್ದೇ ಆದ ಒಂದು ಸಂಸಾರ ಶುರು ಮಾಡ್ಬೇಕು ಅನ್ನೋ ಆಸೆ ಸೃಷ್ಟಿಯಾಗೈತೆ. ಇವತ್ತು ಈ ಮಟ್ಟಕ್ಕೆ ನಮ್ಮಲ್ಲಿ ಜೀವನನೇ ಇಲ್ಲ ಅನ್ಕೊಂಡಿದ್ದವ್ರಿಗೆ ಇದೊಂದು ಹೊಸ ಮೊಳಕೆ ತರ ಸರ್, ಹೊಸ ಚಿಗುರು ತರ ಐತ್ ನಮ್ ಜೀವನದಲ್ಲಿ. ಹೊಸ ಒಂದು ಜೀವನ ಕಟ್ಕೊಂತಾ ಇದ್ದೀರಾ. ಹೌದು. ಇದು ಅಂದ್ರೆ ಎಫೆಕ್ಟ್ ಆಗಿತ್ತು. ಆ ಎಫೆಕ್ಟ್ ಇಂದ ಆಚೆಗೆ ಬಂದ್ಮೇಲೆ ನಿಮ್ಗೆ ಅಂದ್ರೆ ನಿಮ್ಗೆ ಬದುಕಕ್ಕೆ ಆಸೆ ಇದ್ರು, ನಿಮ್ ಮನೆಯವರು ನಿಮ್ಮನ್ನ ಅಂದ್ರೆ ಹೊರಗಡೆ ಹೋಗ್ತಾ ಇದ್ರು ನಿಮ್ಮಿಂದ ಆಚೆ. ಹೌದೌದು. ಸೊ ಅವ್ರಿಗೆ ತೊಂದರೆ ಆಗಿತ್ತು. ಇಬ್ರಿಗೂ ಆಸೆ ಇತ್ತು ಬದುಕ್ಬೇಕು ಅಂತ. ಬಟ್ ಅದೇನೋ ಪರಿಸ್ಥಿತಿಗಳ ಅವಕಾಶ ಕೊಡ್ತಿರ್ಲಿಲ್ಲ ನಮ್ಗೆ. ಆಮೇಲೆ ನಾನು ಅಲ್ಲಿ ಫಸ್ಟ್ ನಾನ್ ದೇವ್ರ ಕೇಳ್ದೆ ಅಂತ ಅಂದ್ನಲ್ಲ, ಅಲ್ಲಿ ದೇವ್ರ ಒಂದ್ ಮಾತು ಹೇಳಿತ್ತು ಅಂದ್ನಲ್ಲ, ಏನಂತ ಕಳ್ಕೊಳ್ಳೋ ಟೈಮ್ ಬಂದೈತೆ ಅಂತ. ನಾನೇನ್ ಅನ್ಕೊಂಡಿದ್ದೆ ಟೈಮ್
ಮುಗ್ದೋಗಿರ್ಬೇಕು. ಸೊ ಆಟೋಮೆಟಿಕ್ ಆಗಿ ಅದ್ ನಲಿಫೈ ಆಗಿರ್ತದೆ ಏನೋ ನೆಗೆಟಿವ್ ಅಂತ ಅನ್ಕೊಂಡಿದೆ. ಬಟ್ ಈ ತರ ಕಳಿಯೋ ಟೈಮ್ ಬಂದೈತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ರಾಘವೇಂದ್ರ ಗುರುಗಳ ಮುಖಾಂತರ ಸದ್ಯ ಅದೆಲ್ಲ ಕಳ್ದು ಚಾಮುಂಡೇಶ್ವರಿ ತಾಯಿ ಅನುಗ್ರಹದಿಂದ ಇವತ್ತು ಚೆನ್ನಾಗಿದ್ದೀವಿ ಸರ್. ಅದೇ ನಾನು ಖುಷಿಯಿಂದ ಹೇಳ್ಕೋಬಹುದು. ಏನ್ ಕೆಲಸ ಮಾಡ್ತೀರಾ ನೀವು? ಸರ್ ನಾನು ಫಸ್ಟ್ ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತಿದ್ದೆ. ಬಟ್ ಈಗ ರೀಸೆಂಟ್ ಆಗಿ ಕೆಲಸನೂ ಚೇಂಜ್ ಮಾಡೀನಿ. IT ಡಿಪಾರ್ಟ್ಮೆಂಟ್ ಬಂದಿದ್ದೀನಿ, IT ಫೀಲ್ಡ್ ಬಂದಿದ್ದೀನಿ. ಸೊ ಪರವಾಗಿಲ್ಲ. ಫಸ್ಟ್ ಹೋಲ್ಸ್ಕೊಂಡ್ರೆ ಒಂದೊಂಚೂರು ಏನೋ ವರ್ಕಿಂಗ್ ಅಲ್ಲಿ ಕೂಡ ಜಾಬ್ ಅಲ್ಲಿ ಏನಾದ್ರು ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಕಂಡಿದ್ದೀರಾ? ಹೌದೌದು, ಅಭಿವೃದ್ಧಿ ಅಲ್ಲೂ ಕೆಲಸದಲ್ಲೂ ಅಭಿವೃದ್ಧಿ ಆಗಿದೆ. ನಮ್ಮಿಬ್ರು ಜೀವನದಲ್ಲೂ ಈಗ ನಾವಿಬ್ರು ಹೊಂದಾಣಿಕೆಯಾಗಿ ಒಂದ್ ಲೆವೆಲ್ಗೆ ಫಸ್ಟ್ ಅವ್ರೇನ್ ಮಾಡ್ತಾರೆ? ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸರ್? ಅವರು ವರ್ಕ್ ಮಾಡ್ತಿದ್ದಾರೆ. ಅವರು ಫಾರ್ಮಾ ಫೀಲ್ಡ್ ಅಲ್ಲಿ ಇದ್ದಾರೆ. ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ಹ್ಯಾಪಿಯಾಗಿ ಇರ್ರಿ, ಎಲ್ಲ ಒಳ್ಳೇದಾಗೈತೆ, ಆಶೀರ್ವಾದ ಮಾಡೈತೆ. ಸೊ ಇನ್ಮೇಲೆ ಬಂದು ಈಗ ನೀವು ಚೆನ್ನಾಗಿ ಬದುಕಿದಾಗ ಕುಟುಂಬನೂ ಕೂಡ ನಿಮ್ಮನ್ನ ಇಷ್ಟಪಡುತ್ತೆ. ಹೌದು ಸರ್, ಖಂಡಿತ. ಯಾಕೆಂದ್ರೆ ಯಾರ ಬೀಳ್ತಾವ್ರೆ ಅಂದಾಗ ಒಂದೊಂದ್ ಟೈಮ್ ಪೇರೆಂಟ್ಸ್ ಒಂದ್ ಟೈಮ್ ಹಿಂಜರಿದು ಬಿಡ್ತಾರೆ. ಆ ಟೈಮ್ಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಾರು ಕೂಡ ಹಿಂದೆ ಹೋಗ್ಬಿಡ್ತಾರೆ. ಒಂಟಿತನ ಒಬ್ಬರೇ ನಿಂತ್ಕೋಬೇಕಾಗುತ್ತೆ. ಅದೆಲ್ಲ ಫೇಸ್ ಮಾಡಿ ಆಚೆಗೆ ಬಂದಿದ್ದೀರಾ. ಇವತ್ತು ಸಂಪಾದನೆ ಇಬ್ರು ದುಡಿತಾ ಇರೋದ್ರಿಂದ ಧೈರ್ಯವಾಗಿ ಬದುಕ್ಬೋದು. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರದ್ದು ಚೆನ್ನಾಗಿದ್ದಾಗ ಸೊ ಇಲ್ಲಿ ಬೇರೆ ಎಫೆಕ್ಟ್ಗಳೇನು ಆಗಲ್ಲ, ಚೆನ್ನಾಗಾಗುತ್ತೆ. ಸೊ ಇದು ಏನಾಗಿತ್ತು, ಇದ್ರ ಬಗ್ಗೆ ಐಡಿಯಾ ಇತ್ತ ನಿಮ್ಗೆ? ಇಲ್ಲ ರಾಘವೇಂದ್ರ ಅವ್ರು ತಿಳಿಸಿದ್ರ ಏನ್ ತೊಂದರೆ ಆಗಿತ್ತು ನಿಮ್ಗೆ? ಅಂದ್ರೆ ಸರ್ ನನ್ಗೆ ಇನಿಷಿಯಲಿ ಇದ್ರ ಬಗ್ಗೆ ಐಡಿಯಾ 1% ಇರಲಿಲ್ಲ ಸರ್. ನನ್ಗೇನು ಅಂದ್ರೆ ನೋಡೋಣ ಇದೊಂದು ಲಾಸ್ಟ್ ಪ್ರಯತ್ನ ಅಂತ ಹೋಗಿತ್ತು. ಬಟ್ ಅದಾದ್ಮೇಲೆ ಕಣ್ಣಾರ ಕೆಲವೊಂದು ವಿಚಾರಗಳು ನೋಡ್ದೆ. ಅಲ್ಲಿ ನೋಡಾದ್ಮೇಲೆ ಲೈಫಲ್ಲಿ ಈ ತರನು ಐತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ನಮ್ಗೆ ಯಾವಾಗ 3ನೇ ಟೈಮ್ ಆಗಿ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ರಿಸಲ್ಟ್ ಕಾಣ್ಸಕ್ ಶುರು ಆಯ್ತಲ್ಲ, ನಮ್ಮಿಬ್ರು ಮಧ್ಯೆ ಪಾಸಿಟಿವ್ ಬರಕ್ ಶುರು ಆಯ್ತಲ್ಲ, ಅವಾಗ್ಲೇ ಗೊತ್ತಾಗಿತ್ತು ಓ ಇದೆಲ್ಲ ಐತೆ, ಸದ್ಯ ಈಗ ನಾವ್ ಅದರಿಂದ ಬಿಡುಗಡೆ ಹೊಂದ್ತಾ ಇದೀವಿ ಅಂತ. ಸೊ ನಾನು ಇಲ್ಲಿ ಸರ್ 3 ಜನಕ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಒಂದು ರಾಘವೇಂದ್ರದವ್ರಿಗೆ, ಒಬ್ರು ತಾಯಿ ಚಾಮುಂಡೇಶ್ವರಿಗೆ, ಮತ್ತೆ ನಿಮ್ಗೂ ಸರ್. ಯಾಕೆಂದ್ರೆ ಈಗ ಯಾರೋ ನೊಂದಿರೋದು ನೀವ್ ಒಂದ್ ವಿಡಿಯೋ ಮಾಡಿ ಹಾಕ್ದಾಗ್ಲೇನೆ ಇದ್ರದ್ದು ರಿಯಾಲಿಟಿ ಗೊತ್ತಾಗೋದು. ಅನುಭವ ಆಗ್ಬೇಕಲ್ವಾ ಎಲ್ಲಾರ್ಗು? ಹೌದು, ಅನುಭವ ಆಗ್ದಿರಾ ಯಾರು ಮಾತಾಡಕ್ಕಾಗಲ್ಲ. ಅವತ್ತು ನಾನ್ 1.5 ವರ್ಷದಿಂದ ಸೇವ್ ಮಾಡದೆ ಹೋಗಿದ್ರೆ ನಂಬರ್ನ, ಈಗ ನಾನ್ 3 ತಿಂಗಳಿಂದ ಅದು ಉಪಯೋಗ ಗೊತ್ತಿರ್ಲಿಲ್ಲ ಅದು. ಓಕೆ ಓಕೆ, ತುಂಬಾ ಒಳ್ಳೇದಾಯ್ತು ನಿಮ್ಮ ಅನುಭವ ಶೇರ್ ಮಾಡಿದ್ರೆ. ಕೇಳಿ ನಾವು ಅವರು ರಾಘವೇಂದ್ರ ಅವರು ಯಾವ ತರ ರಿಸ್ಕ್ ತಗೊಂಡು ಕ್ಲಿಯರ್ ಮಾಡಿದ್ರು ನೋಡಿ, ನಿಮ್ಗೆ ಅನುಭವಕ್ಕೆ ಬಂತ? ಇಲ್ಲ ಸರ್, ಅವರು ಹೇಳಿದ್ರು ಸಹ ಏನೋ ಒಂದು ಪ್ರೇತಾತ್ಮ ತರದೇನೋ ಒಂದ್ ಇದಾಗಿದೆ ಅಂತ. ಬಟ್ ಅದು ಅವರು ಆಕ್ಚುಲಿ ಒಂದು ಅಂತ ಪುಲ್ ಮಾಡಕ್ ನೋಡಿದ್ರು. ಅದೆಲ್ಲ ಹೇಳಿದ್ರು ಅವರು. ನೈಟ್ ಎಲ್ಲ ಪೂಜೆ ಮಾಡಿ ನಮ್ಗೋಸ್ಕರ ರಿಸ್ಕ್ ತಗೊಂಡು ಒಂದು ಬದ್ಲು ಎರಡು ಬಂದ್ಬಿಟ್ಟಿದೆ. ಅದೆಲ್ಲ ಕಂಟ್ರೋಲ್ ತಗೊಂಡು ಅದನ್ನೆಲ್ಲ ಬಿಡುಗಡೆ ಹೊಂದ್ಸಿ ಅದಕ್ಕೊಂದ್ ಮೋಕ್ಷ ಕೊಡ್ಸಿ ಸತತ ಅವ್ರುನು ಎಷ್ಟೋ ಹೋಮ ಎಲ್ಲ ಮಾಡ್ಸಿ ನಮ್ಮ ಹೆಸರಲ್ಲೇ ಸಪರೇಟ್ ಆಗಿ ಅದೆಲ್ಲ ಮಾಡ್ಸಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಸರ್. ವಿತಿನ್ ನೀವ್ ನಂಬಲ್ಲ, ನಾವು ವಾರದಲ್ಲೇ ರಿಸಲ್ಟ್ ಕೊಡ್ಸವ್ರೆ ಸರ್. 1 ವೀಕ್ ಅಲ್ಲಿ 3 ಸಲ ಬನ್ನಿ ಅಂತಂದ್ರು. ನಾನು ಇದ್ದಿದ್ ಪರಿಸ್ಥಿತಿಗೆ ಗುರುಗಳೇ ನಾನು ವಾರದಲ್ಲೇ ಬಂದ್ಬಿಡ್ತೀನಿ 3 ಸಲ, ದಯವಿಟ್ಟು ನಾನು ಇದರಿಂದ ಬಚಾವ್ ಆಗ್ಬೇಕು ಅಂತ ಕೇಳಿದ್ದೆ. ಹಂಗೆ ನನ್ಗೆ ಅದೇ ಹೇಳದ್ನಲ್ಲ, ನಾನ್ ಬದುಕದ್ ಹೆಂಗ್ ಬದುಕದು ಅನ್ನೋ ಪರಿಸ್ಥಿತಿಲಿ ಹೊಂಟಾಗಿದೆ ನಾನು. ಆ ಲೆವೆಲ್ ಅಲ್ಲಿ ಇತ್ತು. ಸೊ ನಾವು ಒಂದು ವಾರದಲ್ಲಿ 3 ಸಲ ಬಂದ್ವಿ. ಒಂದೇ ವಾರದಲ್ಲಿ ಕ್ಲಿಯರ್ ಆಯ್ತು ಸರ್. ಸೂಪರ್, ಒಳ್ಳೆ ಅನುಭವ. ಯಾರಿಗಾದ್ರೂ ಈ ತರ ತೊಂದರೆ ಇದ್ರೆ ನಿಮ್ಮ ಒಂದಷ್ಟು ಅನುಭವದ್ದು ಬೇರೆಯವ್ರಿಗೆ ಧೈರ್ಯ ಕೊಡುತ್ತೆ. ನಮ್ದು ಇದೇ ತರ ತೊಂದರೆ ಇದೆ, ನಮಗೂ ಇದು ಸರಿ ಹೋಗ್ಬೋದು ಅಂತ. ಸೊ ಒಳ್ಳೇದಾಗ್ಲಿ. ಸೊ ನೆಕ್ಸ್ಟ್ ನಿಮ್ ಜೀವನ ತುಂಬಾ ಚೆನ್ನಾಗಾಗ್ಲಿ. ಓಕೆ, ನಮಸ್ಕಾರ. ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದೋದ್ರೆ ಜೀರೋದಿಂದ ಹಿಡಿದು ಹೀರೋವರೆಗೂ ಮಾಡಬೇಕಂದ್ರೆ ಕಷ್ಟ. ಇದರ ರಿಸ್ಕ್ ಎಷ್ಟು ತಗೊಂಡಿರ್ತೀವಿ. ಹೌದು, ಅವರು ಮಾತಲ್ಲೇನೆ ಎಷ್ಟು ಅನುಕಂಪ ಇತ್ತು, ಎಷ್ಟು ಒಂದು ಭಯ ಇತ್ತು, ಎಷ್ಟು ಅಳ ಇತ್ತು, ಅದನ್ನ ನಾವು ಇಲ್ಲಿ ತಿಳ್ಕೊಬೇಕು ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯ ಒಬ್ಬರಿಗೆ, ಒಂದು ತಂದೆಗೆ ಒಂದು ಮಗ ಆದ್ಮೇಲೆ ಒಂದು ಸಂತೋಷ ಅಂತೆ. ಅಂದ್ರೆ ನನ್ನ ಲೈಫ್ ಒಂದು ಬಹಳ ಒಂದು ಅರ್ಥ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್, ಒಂದು ಕಂಪ್ಲೀಟ್ ಲೈಫ್ ಅಲ್ಲ, ಅದೇನೆ ಒಂದು ಜೀವನಕ್ಕೆ ಒಂದು ಅರ್ಥ ಸಿಕ್ತು ಅಂತೇಳಿ. ಹೌದು, ಅದೇ ಒಬ್ಬ ವ್ಯಕ್ತಿ ಒಂದು ಬಾಳಲ್ಲಿ ಆವಾಗ ತಾನೇ ಬಾಳು ತಗೊಂಡಿದ್ದೀನಿ, ಒಂದು ಮದುವೆ ಆಗ್ತಾ ಇದ್ದೀವಿ, ಈಗ ತಾನೇ ಜೀವನ ಕಟ್ಕೊಂತ ಇದ್ದೀನಿ ಅಂತಂದರೆ ಅದು ಒಂದು ಲೈಫ್. ಅದು ಹೌದು.
ಅವಾಗ ಒಂದು ಜೀವನ ಒಂದು ಸಂತೋಷ. ಸ್ಟೆಪ್ ಹೊಸ ಜೀವನಕ್ಕೆ ಅದೊಂದು ಒಂದು ಕನಸುಗಳು ತುಂಬಾ ಇರುತ್ತೆ. ಹೌದು, ಇಲ್ಲಿ ಒಂಟಿ ಜೀವನಕ್ಕೆ ಜಂಟಿ ಜೀವನ ಅಂತ ಹೇಳ್ತೀವಿ, ಒಂಟಿತನಕ್ಕಿಂತ ಒಂದು ಜಂಟಿ ಅಂತ ಹೇಳ್ತೀವಿ. ಆಗ ತಾನೇ ಅವ್ರದ್ದು ಲೈಫ್ ಆರಂಭ ಆಗೈತೆ, ಹಾಗೇನೆ ಅಂತ್ಯ ಆಗ್ಬೇಕಾದಾಗ ಇದ್ರ ಲೈಫ್ ಹೆಂಗಿರ್ತದೆ ಊಹೆ ಮಾಡ್ಕೊಬೇಕಿಲ್ಲಿ. ಹೌದು, ಸುಮ್ಮನೆ ನಾವಿಲ್ಲಿ ಏನೋ ಹೇಳ್ತೀವಿ ಅನ್ನೋದಕ್ಕಿಂತಲ್ಲ, ಕೆಲವ್ರದ್ದು ಇದ್ರ ಅನುಭವ ಅದು ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ ಗೊತ್ತಿರ್ತದೆ. ಯಾರಿಗಾಗಿರುತ್ತೆ ಅವ್ರಿಗೆ ಗೊತ್ತಿಲ್ದಿದ್ದವ್ರಿಗೆ ಏನು ಇಲ್ಲ ಇದು. ಯಾಕಂತಂದ್ರೆ ಒಂದು ನಾವು ಎಷ್ಟೋ ನಡೀತಾ ಇರ್ತೀವಿ, ಎಡುವುದಾಗ ಮಾತ್ರ ಬೆಳ್ಳಗೆ ನೋವಾದಾಗ ಅನುಭವ ಗೊತ್ತಿರ್ತದೆ. ಇದು ಅದೇ ಥರನೇ ಅವ್ರು ಹೇಳಿದ್ರು 3ನೇ ವ್ಯಕ್ತಿನಿಂದ ಅಂತೇಳಿ. ಅದು ಆಲ್ರೆಡಿ 3ನೇ ವ್ಯಕ್ತಿನಿಂದ ಆ ಥರ ತೊಂದರೆಗಳಾಗಿದ್ದು. ಇವರಿಬ್ಬರು ಚೆನ್ನಾಗಿರಬಾರ್ದು, ಹೆಂಗಿರ್ತಾರೆ ಅಂತ ಚಾಲೆಂಜ್ಗಳೆಲ್ಲ ಹಾಕಿದ್ರಂತೆ ಅವರು. ಆಲ್ರೆಡಿ ಅದು ಪ್ಲಾನೇ ಆಗಿದೆ. ಮೊದಲೇನೆ ಅದರಿಂದನೇ ಅವರು ಹೇಳಿದ್ರಲ್ಲ 8 ವರ್ಷದಿಂದ ಏನಲ್ಲವು ಅಂತೇಳಿ. ಮತ್ತೆ ಬಿಟ್ಟೋಗಿ ಮತ್ತೆ ಒಂದಾಗಿ ಮತ್ತೆ ಅದಾದ್ಮೇಲೇನು ಅವರು ಬೇರೆ ಬೇರೆ ಪ್ರಯೋಗಗಳು ಮಾಡಿ ಮತ್ತೆ ಅವ್ರ ಜೊತೆಯಲ್ಲಿ ಇರಬಾರ್ದು, ಅದು ಹೆಂಗಿರ್ತಾರೆ ಅಂತೇಳಿ ಆ ಥರ ಎಲ್ಲ ಪ್ರಯೋಗಗಳು ಮಾಡಿಸಿದ್ದು. ಮತ್ತೆ ಅವರು ಮನೆಯವರೂ ಕೈ ಬಿಟ್ಟಿದ್ರು. ಯಾಕಂದ್ರೆ ಇವ್ರು ಲವ್ ಅಂತಂದ್ರಲ್ಲ, ಈ ಥರ ಘಟನೆಗಳು ಇವು. ಆ ಥರ ಘಟನೆಗಳೆಲ್ಲ ನಡೆದಾಗ ನಾವು ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಧೈರ್ಯ ತುಂಬಬೇಕು. ಒಂದು ದೈವ ಪೂಜೆ ಮಾಡೋರು ಹಿಂಗೆ ಅಂತಂದ್ರೆ ಎಲ್ಕೂ ಒಂಥರ ಮೆಟ್ಟಿ ನಿಲ್ಬೇಕಿಲ್ಲಿ, ಒಂಥರ ಬಂಡೆ ಇದ್ದಂಗೆ ನಿಲ್ಬೇಕಿಲ್ಲಿ, ಎಲ್ಕೂ ಜೈ ಅಂತ ಇರ್ಬೇಕು. ಯಾಕೆ ಅಂತಂದ್ರೆ ಒಂದು ದೈವ ನಂಬ್ಕೊಂಡು ಬಂದಿರ್ತಾರೆ, ಆ ದೈವ ನಂಬ್ಕೊಂಡು ನಾವಿರ್ತೀವಿ. ಇಲ್ಲಿ ಹೆಂಗಂತಂದ್ರೆ ದೈವ ನಮ್ಮ ಮೇಲೆ 2 ನಂಬಿಕೆ ಇರ್ತವೆ. ಈ 2 ನಂಬಿಕೆನ ನಾವು ಕರೆಕ್ಟಾಗಿ ಒಂದು ಉಳಿಸ್ಕೊಂಡಾಗ ಅವ್ರಿಗೊಂದು ಧೈರ್ಯ ತುಂಬಬೇಕು. ಯಾಕಂದ್ರೆ ನಂದು ಇವಾಗ ನೋಡ್ರಿ, ಸಮಸ್ಯೆಗಳು ಬಂದಾಗ ಎಲ್ಲಿಗೆ ಹೋಗ್ತಾರೆ? ಒಬ್ಬ ಮನುಷ್ಯನಿಗೆ ತೊಂದರೆ ಬಂದರೆ ಇಲ್ಲ ಆರೋಗ್ಯ ಎಫೆಕ್ಟ್ ಆದಾಗ ಆಸ್ಪತ್ರೆಗೆ ಹೋಗ್ತೀವಿ. ಮತ್ತೆ ತೊಂದರೆ ಬಂದಾಗ ಎಲ್ಲಿಗೆ ಬರ್ತಾರೆ? ಇಂಥ ಜಾಗಗಳು ಹುಡ್ಕೊಂಡ್ಬರ್ತಾರೆ, ಇಲ್ಲಿ ಹುಡುಕ್ತವೆ. ಇಲ್ಲಿ ನಾವು ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಒಂದು ಪಾಸಿಟಿವ್ ಕೊಡಬೇಕು. ನೀವಿರ್ರಿ, ಏನು ಭಯ ಪಡಬೇಡ್ರಿ ಅಂತೇಳಿ ಇವೆಲ್ಲ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ, ನೀವು ಧೈರ್ಯವಾಗಿರಿ ಅಂತೆಲ್ಲ ಹೇಳಿ ಧೈರ್ಯ ತುಂಬಿದಾಗ ಅವ್ರಿಗೆ ಏನಾಗ್ತದೆ? ಆತ್ಮಸ್ಥೈರ್ಯ ಇರ್ತದೆ. ಯಾಕಂದ್ರೆ ನೊಂದಿರೋ ಜೀವಗಳಿಗೆ ನಾವು ಧೈರ್ಯ ತುಂಬಿದ್ರೆ ಹೆಂಗಿರ್ತದೆ? ಅವ್ರು ಹೇಳ್ರಲ್ಲ, ಈಗೆಲ್ಲ ನಮ್ಮ ಲೈಫೇನೆ ಮುಗಿದೋಯ್ತು ಅನ್ನೋ ಟೈಮ್ಗೆ ನಾವು ಆಯ್ತು ಅಂದ್ಬಿಟ್ರೆ ಹೆಂಗಿರ್ತದೆ? ಆ ಥರ ಮಾಡಬಾರ್ದು. ಬಂದವ್ರಿಗೆ ಆಯಿತು, ಈ ಥರ ಐತೆ ಈ ಥರ ಅಂತೇಳಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಮೇನ್ ತಿಳ್ಕೊಬೇಕಾಗಿರೋದು ಇಷ್ಟೇನೆ ಅಂತ, ಯಾವುದೇ ಒಂದು ದೈವ ಪೂಜೆ ಮಾಡಿದ್ರೆ ಇಲ್ಲಿ ಶಾಂತಿ ಸ್ವಭಾವ ಇರಬೇಕು. ಎಲ್ರಿಗೂ ಬರ್ತಾನೆ ಹಂಗೆ ಹಿಂಗೆ ಅನ್ಬಾರ್ದು. ಅವ್ರು ಏನೇ ಹೇಳಿದ್ರು ಒಂದು ಕಷ್ಟದಾಗಿದ್ದಾಗ ನಾವು ನಗುಮುಖದಲ್ಲಿ ನಗುತ್ತಾ ಹೇಳಿದಾಗ ಕೆಲವ್ರದ್ದು ಸಮಸ್ಯೆಗಳು ಅಲ್ಲೇ ಕ್ಲಿಯರ್ ಆಗ್ತದೆ ಅಂತ. ಈಗ ಡಾಕ್ಟರ್ ನೋಡ್ರಿ, ಕೆಲವು ವಿಚಾರಗಳು ಅವರು ಗೊತ್ತು, ಅವ್ರಿಗೆ ನನಗೆ ಎಫೆಕ್ಟ್ ಆಗೈತೆ, ತುಂಬ ಒಳಗಡೆ ಏನೋ ಐತೆ ಅಂತೇಳಿ ಅವ್ರು ಅಷ್ಟಿದ್ರಾಗಿರ್ತಾರೆ. ಆದರೂ ಒಬ್ಬ ಡಾಕ್ಟ್ರು ಅವ್ರಿಗೆ ಏನೋ ಒಂದು ನಗುಮುಖದಲ್ಲಿ ನಗ್ತಾ ಇಲ್ಲ ನಿಮ್ಗೇನು ಆಗಲ್ಲ ಧೈರ್ಯವಾಗಿರ್ರಿ ಅಂತಂದ್ರೆ ಅವ್ರಿಗಿನ್ನೂ ಒಂದು ಆಯುಸ್ಸು ಒಂದು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ತೈತೆ, ಧೈರ್ಯ ಕೊಡ್ತದೆ. ಇದು ಹಂಗೇನೆ, ಅವ್ರಿಗೆ ಏನೇ ಸಮಸ್ಯೆಗಳು ಅಂತೇಳಿ ಬಂದಾಗ ನಾವು ಅವ್ರಿಗೆ ಭಯ ಇಡಿಸೋದು ಬೇಡ. ಭಯ ಇಡಿಸಿದಾಗ ಅವ್ರ ಅರ್ಧ ಜೀವನ ಅಲ್ಲೇ ಹೋಗ್ಬಿಡ್ತದೆ. ಅವ್ರಿಗೆ ಒಂದು ನಗುತ್ತಾ ಒಂದು ಧೈರ್ಯ ಕೊಟ್ಟಾಗ ಅವಾಗ ಏನೋ ನಾವು ಒಂದು ಬದುಕಬೇಕು, ಒಂದು ಜಾಗಕ್ಕೆ ಬಂದಿದ್ದೀವಿ ಅನ್ನೋದು ಒಂದು ನಂಬಿಕೆ, ಆಶೀರ್ವಾದದಿಂದ ಎಲ್ಲನೂ ಒಳ್ಳೇದಾಗ್ತೈತಿ. ಈ ಥರ ರಿಸ್ಕ್ ತಗೊಂಡು ಮಾಡಿದ್ದು ನಾವು. ಅದು ಸುಮಾರು ಅಂದರೆ ಇದು ಯಾವ ಥರದ್ದು ಪ್ರಯೋಗ? ಆತ್ಮ ಪ್ರಯೋಗ ಇದು. ಇದಕ್ಕೆ ಕೆಲವು ಆತ್ಮ ಪ್ರಯೋಗ ಅಂತ ಹೇಳ್ತೀವಿ. ಅಂದರೆ ಇದು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಇದ್ರ ಡೀಟೇಲ್ಸ್ ಹೇಳ್ತೀನಿ ಅಂತೇಳಿ. ಚೌಡಿ ಅಂದರೆ ಹಿಂಗೆ, ಆತ್ಮ ಹಿಂಗೆ ಅಂತಂದರೆ ಕೆಲವು ನೀವು ನೋಡಿರ್ತೀರಿ, ಕೆಲವು ಚೌಡಿಗಳು ನಾನು ಏನು ಮಾಡಿದ್ರು ಹೋಗಲ್ಲ, ಇವ್ನು ತಗೊಂಡೇ ಹೋಗ್ತೀನಿ ಅಂತ ಹಠ ಮಾಡ್ತವೆ. ಅದು ಏನಕ್ಕೆ ಹಠ ಮಾಡ್ತಾ ಇದೆ ಮತ್ತು ಇವನ್ನೇ ಯಾಕೆ ಬಲಿ ಕೇಳ್ತದೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿ ಹೇಳ್ತೀನಿ. ಅದು ಇದರಲ್ಲಿ ಈ ಥರ ಅದು ಮಾಡಿ ಪ್ರಯೋಗಗಳು ಮಾಡಿ ಇವರಿಬ್ಬರು ಹೊಂದಾವಣಿಕೆ ಆಗಬಾರ್ದು, ಬಿಟ್ಟೋಗ್ಬೇಕು. ಮದುವೆ ಆದ್ರೂ ಇವ್ರಿಗೆ ದುಡ್ಡು ಕಾಸು ಎಲ್ಲ ಆರ್ಥಿಕವಾಗಿ ನಷ್ಟ ಆಗಬೇಕು. ಇಲ್ಲಿ ನೋಡಿ ಸರ್, ನಾವು ಏನೇ ಒಂದು ಮುಂದಕ್ಕೆ ಹೋಗ್ಬೇಕಾದ್ರೂ ದುಡ್ಡು ಇರಬೇಕಿಲ್ಲಿ, ಅದಿದ್ರೆ ಒಂದು ಧೈರ್ಯ ಮುಂದಕ್ಕೆ ಹೋಗ್ಬೋದು. ಇದು ಅದಕ್ಕೇನೆ ಕತ್ತರಿ ಆಗ್ತಾಯಿದ್ರೆ ಎಲ್ಲಿರೋದಿಲ್ಲಿ? ಆ ಥರ ತೊಂದರೆಗಳು ಮಾಡಿದ್ರು. ಇದನ್ನೆಲ್ಲ ರೆಡಿ ಮಾಡಿದ್ದೀವಿ, ಎಲ್ಲ ಚೆನ್ನಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತಲೇ ನಮ್ಮ ಸ್ವದೇಶ್ ಮೀಡಿಯಾ ಮುಖಾಂತರವಾಗಿ ನಾವು ಪ್ರತಿಯೊಬ್ಬರು ವೀಕ್ಷಕರಿಗೂ ನಾವು ಒಂದು ಆಶೀರ್ವಾದ, ತಾಯಿ ಅನುಗ್ರಹ, ಚಾಮುಂಡೇಶ್ವರಿ ಆಶೀರ್ವಾದ, ಅವ್ರದ್ದು 100 ಕಷ್ಟಗಳಿರಲಿ, 100 ಸಮಸ್ಯೆಗಳಿರಲಿ, ಇಲ್ಲೆಲ್ಲ ಬಂದಾಗ ನಾವು ಅವ್ರದ್ದು ಕಷ್ಟಗಳು ಬಗೆಹರಿಸಿ ನಗುಮುಖದಲ್ಲಿ ಹೋಗಲಿ ಅಂತೇಳಿ ನಾವು ಬೇಡ್ಕೊಂತೀವಿ. ಸೂಪರ್, ಇದೊಂದು ಒಳ್ಳೆ ರಿಸಲ್ಟು. ಸೊ ವೀಕ್ಷಕರು, ಯಾಕಂದರೆ ಜಸ್ಟ್ ಮದುವೆ ಆಗಿ 3 ತಿಂಗಳಲ್ಲೇ ಡೈವರ್ಸ್ಗೆ ಹೋಗೈತೆ ಅಂದರೆ ಅವ್ರದ್ದು ಇಮ್ಯಾಜಿನೇಷನ್ ಎಷ್ಟು ರಿಸ್ಕ್ ಆಗೈತೆ. 8 ವರ್ಷದ ಲವ್ 3 ತಿಂಗಳಲ್ಲಿ ಮದುವೆ ಆಗಿ ಡ್ಯಾಮೇಜ್ ಆಗೈತೆ ಅಂದರೆ ನಮಗೆ ಊಹೆ ಮಾಡ್ಕೋಬೋದು. ಯಾಕಂದರೆ ಒಂದು ಸಣ್ಣ ಪುಟ್ಟ ಗಲಾಟೆ ಆದರೆ ಎಲ್ಲೋ ಒಂದು ಸ್ವಲ್ಪ ಮುಂಚ್ಕೊತಾರೋ, ಇಲ್ಲ ಏನೋ ಒಂದು ಸ್ವಲ್ಪ ಮಾತಲ್ಲಿ ಡಿಸ್ಟರ್ಬ್ ಆಗ್ಬೋದು, ಒಂದು ವಾರ ಮಾತಾಡದೆ ನಿಂತಿರ್ಬೋದು. ಬಟ್ ಡೈವರ್ಸೇ ಹೋಗಬೇಕು, ಆಗೋದಿಲ್ಲ ಅನ್ನೋ ಥರ ಹೋಗ್ತಾ ಇದೆ ಅಂದರೆ ಮಾತುಗಳಲ್ಲಿಲ್ಲ, ಅದು ಮೆಂಟಾಲಿಟಿ ಇನ್ನೂ ಬೇರೆ ಲೆಕ್ಕಕ್ಕೆ ಹೋಗಿದೆ. ಸೊ ಈ ಥರದೊಂದು ಕೇಸ್ನ ಅಟೆಂಡ್ ಮಾಡಿ ರಾಘವೇಂದ್ರ ಅವರು ಅದಕ್ಕೆ ಸಕ್ಸಸ್ ಮಾಡಿಕೊಟ್ಟವ್ರೆ. ಅವರು ನಮ್ಮ ಜೊತೆ ತುಂಬ
ಖುಷಿಯಾಗಿ ಮಾತಾಡಿದ್ರು. ತುಂಬಾ ಒಂದಷ್ಟು ಅನುಭವ ಅವ್ರದ್ದು ಶೇರ್ ಮಾಡವ್ರೆ. ಸೊ ಈ ಎಫೆಕ್ಟ್ಗಳಿರೋರು ನೆಕ್ಸ್ಟ್ ಕೂಡ ಯಾರಿಗಾನ ಈ ಥರ ತೊಂದರೆಗಳಾಗಿದ್ದರೆ ಅವ್ರಿಗಿದು ಹೆಲ್ಪ್ ಆಗುತ್ತೆ. ಸೊ ಇದೇ ಥರದ್ದೇ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.